ಬೀದರ್ ನಗರಸಭೆ ಅಧಿಕಾರಿಯಾದಂಥ ಶಿವರಾಜ್ ರಾಠೋಡ್ ಅವರ ವಿರುದ್ಧ ಹೋರಾಟವನ್ನು ಮಾಡಲಾಯಿತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ಹೋರಾಟದ ಅಧ್ಯಕ್ಷ ನೇತೃತ್ವ ವಹಿಸಿದಂಥ ಉಮೇಶ್ ಕುಮಾರ್ ಸೊಳ್ಳಿಕರ್ ಅವರಿದ್ದರು. ಬೀದರ್ ನಗರ ಅಂಬೇಡ್ಕರ್ ಸರ್ಕಲ್ದಿಂದ ಹೋರಾಟ ಪ್ರಾರಂಭ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಆತ್ಮೀಯರೇ, ಇವತ್ತಿನ ದಿವಸ ಈ ಪೌರಾಯುಕ್ತರಾದಂಥ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಹಳ ತೀವ್ರವಾಗಿ ಒಂದು ಪ್ರತಿಭಟನೆ ಮೂಲಕ ಒಂದು ಮಂತ್ರಿಯವರಿಗೆ, ಪೌರಾಡಳಿತ ಮಂತ್ರಿಗೆ ಮನವಿ ಮಾಡಿದ್ದೇವೆ. ಯಾಕಂದರೆ ಇವರು ಒಂದು ಭ್ರಷ್ಟದ ಅಧಿಕಾರಿ, ಒಂದು ಭ್ರಷ್ಟತೆಯಲ್ಲಿ ತುಳುಕಿ ತೇಲಾಡ್ತಾ ಇರೋಂಥ ನಾಲಾಯಕ ಅಧಿಕಾರಿಯನ್ನು ಕೂಡಲೇ ಅಮಾನತಾಗಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಾವು ನೋಡ್ತಾ ಬರ್ತಾ ಇದ್ದೀವಿ, ಸುಮಾರು ಇವರು ಬಂದಾಗಿನಿಂದ ಯಾವುದೇ ಒಂದು ಕ್ಷೇಮಾಭಿವೃದ್ಧಿಯಲ್ಲಿ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರಿ ಮಾಡ್ತಕ್ಕಂಥ ಒಂದು ಲೇಬರ್ಸ್ಗಳ ಒಂದು ಸ್ಯಾಲ್ರಿ ಕೂಡ 6-8 ತಿಂಗಳು ಕಾಯಬೇಕಂತ ಪರಿಸ್ಥಿತಿ ಬಂದಿದೆ. ಅದ್ರ ಜೊತೆಗೆ ಒಂದು ಟೆಂಡರ್ ವಿಷಯ ಅಂತ ಬಂದಾಗ ಸುಮಾರು ವರ್ಷದಿಂದ 6-7 ವರ್ಷದಿಂದ ಯಾವುದೇ ಮಳಿಗೆಗಳ ಟೆಂಡರ್ ಆಗಿಲ್ಲ. ಕೇಳಕ್ಕೆ ಹೋದಾಗ ಹಾರಿಕೆವಾದಂಥ ಉತ್ತರ ಕೊಡ್ತಾರೆ. ಇಂಥ ನಾಲಾಯಕ ಅಧಿಕಾರಿಗಳ ಯಾರ ಜವಾಬ್ದಾರಿ ಇದೆ? ಜನರ ಸಮಸ್ಯೆ, ಜನರ ಭಾವನೆ ಜೊತೆ ಇವರೇನು ಚೆಲ್ಲಾಟ ಆಡ್ತಾ ಇದ್ದಾರಲ್ಲ, ಇಂಥ ಅಧಿಕಾರಿಗಳಿಗೆ ಜನ ಪಾಠ ಕಲಿಸಬೇಕಾಗ್ತದೆ. ಅದ್ರ ಕಡೆಯಿಂದ ಇವತ್ತು ಅವರಿಗೆ ಅಮಾನತು ಮಾಡದೇ ಇದ್ದ ಪಕ್ಷದಲ್ಲಿ ನಾವುಗಳು ಬೀದಿಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತು STP ISB ಯೋಜನೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಂದರೂ ಒಂದೇ ಫಲಾನುಭವಿ ಕರೆಕ್ಟಾಗಿ ಬಳಕೆ ಆಗಲ್ಲ. ಇವೆಲ್ಲ ಯಾರು ಹೊಣೆಯರು? ಇವನ ಅಧಿಕಾರಿ ಹೊಣೆ ಆಗಿರ್ತಾನೆ. ಇವನಿಗೆ ಕೇಳಕ್ಕೆ ಹೋದಾಗ ನನ್ನ ಹಿಂದೆ ಇನ್ಫ್ಲೂಯೆನ್ಸ್ ಇದೆ ಅಂತಕ್ಕಂಥ ಒಂದು ಮಾತಾಡ್ತಾನೆ. ಇದು ತಪ್ಪಾಗಿರ್ತದೆ. ಜನಸಾಮಾನ್ಯರ ಒಂದು ನೋವನ್ನು, ಜನಸಾಮಾನ್ಯರ ಕೂಗನ್ನು ಇವನು ಕೇಳಬೇಕು. ಕೇಳಿದಾಗ ಮಾತ್ರ ಅಧಿಕಾರಿ ಅಂತ ನಾವು ಸ್ಪಂದಿಸಬೇಕಾಗ್ತದೆ. ಎರಡನೇದು, ನಾವು ಸುಮಾರು ಸಲ ಹೇಳ್ಕೊತಾ ಬರ್ತಾ ಇದ್ದಿದ್ದೆವು. ಏನಪ್ಪ ಅಂದರೆ, ಇವತ್ತು SCP TSP ಏನು ಕಾಮಗಾರಿ ಇದ್ದಾವೆ, ಅವು ಅಭಿವೃದ್ಧಿ ಕಾಮಗಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಣಿಯಲಾಗಬೇಕು ಅಂತ ಇರ್ತದೆ ಸರ್ಕಾರದ ನಿಯಮ. ಆದರೆ ಇವರು ಯಾರು ಸರ್ಕಾರದೋ ಜಿಲ್ಲಾಡಳಿತದೋ ಮಂತ್ರಿಗಳ ಕೈಗೊಂಬೆಯಾಗಿ ಇವ್ರು ಯಾವ ರೀತಿ ಮಾಡ್ತಿದ್ರೆ, ಜನಸಾಮಾನ್ಯರ ದುಡ್ಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಣಿ ಬಿಟ್ಟು ಸಾಮಾನ್ಯ ಓಣಿಗಳಲ್ಲಿ ಮಾಡಿ ಉದಾಹರಣೆ ಡಾಕ್ಯುಮೆಂಟ್ಸ್ ಬಂದಿದ್ದಾವೆ. ಇವೆಲ್ಲ ಪರಿಗಣಿಸಿ ಈಗ ಮುಂದೆ ಬರೋ ದಿನದಲ್ಲಿ ಎಲ್ಲ ಸರಿಪಡಿಸ್ಕೊಂಡು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಅಮಾನತು ಆದೇಶವನ್ನು ಹೊರಡಿಸಿ ನಮ್ಮ ಹೋರಾಟಗಾರರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಇವತ್ತು ಈ ಮನವಿ ಮುಖಾಂತರ, ಮೀಡಿಯಾ ಮುಖಾಂತರ ನಾನು ಒತ್ತಾಯಿಸ್ತೇನೆ. ಉಮೇಶ್ ಕುಮಾರ್ ಸೊಳ್ಳಿಕರ್, ವಿಭಾಗೀಯ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ.